ಏನೋ ಇದು, ಒಂದ್ ಕಡೆ ದಿವ್ಯ ಕಾಣಿಸ್ತಿಲ್ಲ, ಇನ್ನೊಂದ್ ಕಡೆ ಕೀರ್ತನ ಕಾಣಿಸ್ತಿಲ್ಲ. ಈ ಹುಡುಗಿ ನೋಡಿದ್ರೆ ದಿವ್ಯನ್ ಕರ್ಕೊಂಡೇ ಬರ್ತೀನಿ ಅಂತ ಹೋದ್ಲು. ಬಸ್ರಿ ಹೆಂಗ್ಸು ಕಣ, ನಂಗೆ ತುಂಬಾ ಗಾಬರಿ ಆಗ್ತಾ ಇದೆ. ನೀನ್ ನೋಡಿದ್ರೆ ಏನು ಹೇಳ್ತಿಲ್ಲ, ಏನೋ ಇದೆಲ್ಲ. ಅಮ್ಮ ಸ್ವಲ್ಪ ಗುಣಿಗೆ ಗಟ್ಟಿ ಮಾಡ್ಕೊ, ನಿನ್ಗೊಂದು ವಿಷಯ ಹೇಳ್ತೀನಿ. ಅಮ್ಮ, ನೀವು ಅನ್ಕೊಂಡ ಹಾಗೆ ನಿಮ್ ಮಗಳು ಬದಲಾಗಿಲ್ಲ. ಅವಳು ಸತ್ಯನ ವಿರುದ್ಧ ನಿಂತ್ರೆ ನೀವು ಅವಳ ವಿರುದ್ಧ ನಿಲ್ತೀರಾ ಅಂತ ನಾಟಕ ಆಡಲು ಅಷ್ಟೇ. ಏನೋ ಹೇಳ್ತಿದೀಯಾ? ನಮ್ ಸತ್ಯನ್ಗೆ ಏನೋ ಅಪಾಯ ಇಲ್ಲ ತಾನೆ? ಸತ್ಯನ್ ಜೊತೆ ಈಗ ದಿವ್ಯನ್ನು ಟಾರ್ಗೆಟ್ ಮಾಡಿದಾಳ ಅಂತ? ಅಮ್ಮ, ಡೌಟೇ ಬೇಡ. ದಿವ್ಯ ಬೇರೆ ಬದಲಾಗಿದ್ದಾಳಲ್ವಾ, ಅದನ್ನ ನೋಡಕ್ ಆಗ್ತಾ ಇಲ್ಲ ಈ ಕೀರ್ತನಾಗೆ. ಕಾಕ್ರೋಚ್ ಹೇಳು. ಹಲೋ ರಿತು, ಎಲ್ಲಿದ್ಯಾ? ಸತ್ಯ ಏನು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಅವಳು ಎಲ್ಲಿದ್ದಾಳೆ? ಅಯ್ಯೋ, ಅದೊಂದು ದೊಡ್ಡ ಕತೆ ಹಾಕಿ ಕೂತಿದೆ ಇಲ್ಲಿ. ಸರಿ ರಿತು, ನೀನ್ ಲೊಕೇಶನ್ ಕಳಿಸು. ಸರಿ, ಕಳಿಸ್ತೀನಿ. ಅಣ್ಣ, ನಾವ್ ಹೋಗ್ತಿರೋ ಲೊಕೇಶನ್ ನಿನಗೆ ಗೊತ್ತಿದ್ರೆ ಕಾಕ್ರೋಜಿಗೆ ಸೆಂಡ್ ಮಾಡ್ತೀಯಾ ಪ್ಲೀಸ್? ಪುಟ್ಟಿ ಸರಿ. ಕಾರ್ತಿ, ಸ್ವಲ್ಪ ಬೇಗ ನಡಿಯೋ. ಆ ಹುಡುಗಿಗೆ ಏನಾದ್ರೂ ತೊಂದರೆ ಆದ್ರೆ ನನಗಂತೂ ತುಂಬಾ ಭಯ ಆಗ್ತಿದೆ ಕಣ. ಬೇಗ ನಡಿ. ಎಲ್ಲ ಸರಿ ಹೋಯ್ತು. ಕೀರ್ತನಾನು ಬದಲಾದ್ಲು ಅಂತ ಅನ್ಕೊಂಡ್ರೆ ಮತ್ತೆ ಮನೆ ಹಾಳು ಕೆಲಸ ಮಾಡ್ತಿದ್ದಾಳೆ ನೋಳು. ಅಯ್ಯೋ ದೇವ್ರ, ನಮ್ಮ ಯಜಮಾನ್ರಿಗೆ ನಾನು ಏನ್ ಹೇಳಿ, ಇವ್ರಿಗೆ ಏನು ಅಂತ ಹೇಳಿ ನಾನು? ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅವ್ರು ಎದೆನೆ ಹೊಡ್ಕೊಂಡ್ಬಿಡ್ತಾರೆ. ಅಕ್ಕ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆಗೋದೆಲ್ಲ ಒಳ್ಳೇದಕ್ಕೇನೆ. ನನಗನ್ಸತ್ತೆ ಸತ್ಯ ಇವತ್ತೊಳಗೆ ಸರಿಯಾದ ಒಂದು ಪಾಠ ಕಳಿಸ್ತಾಳೆ ಅಂತ. ಅವಳು ಅಷ್ಟೇ, ಇಲ್ಲಿವರೆಗೂ ಕಲಿದೇ ಇರೋ ಪಾಠನ ಇವತ್ತವಳು ಕಲಿಲೇಬೇಕು. ದಿವ್ಯಾ, ಸತ್ತಿನ ತರ ನೀನು ಒಂದ್ ಮಗುನೇ ಹೆತ್ಕೊಟ್ಬಿಡೆ, ನೆಮ್ಮದಿಯಾಗಿ ಕಣ್ಬಿಂಚ್ಬಿಡ್ತೀನಿ. ಅಜ್ಜಿ ಪ್ಲೀಸ್ ಸುಮ್ನೆ ಇರ್ತೀಯಾ? ನೀನ್ ಇನ್ನೂ 100 ವರ್ಷ ಬಾಳಿ ಬದುಕ್ತೀಯಾ? ಅಬ್ಬಾ ದೇವ್ರೆ, ನೀವಿಬ್ರು ಸಂತೋಷವಾಗಿರೋದನ್ನ ನೋಡೋದಕ್ಕೆ ಇಷ್ಟು ದಿನ ಬೇಕಾಯ್ತಲ್ಲೇ. ನಿಮ್ಮ ಸೌಭಾಗ್ಯ ನನಗಿಲ್ವೇ ಗಿರ್ಜಮ್ಮ? ಹಣ್ಣುಗಳ ಮಧ್ಯೆ ಒಂದು ಹಣ್ಣು ಕೊಳತು ಹೋದ್ರೂ ಸಾಕಂತೆ, ಎಲ್ಲಾ ಹಣ್ಣು ಕೊಳತು ಹೋಗತ್ತಂತೆ. ಹಾಗೆ ನಿಮ್ ಮಾತು ಅರ್ಥ ಆಗ್ತಿಲ್ಲ ನಂಗೆ. ಇವಳು ನಮ್ಮ ಮನೇಲಿ ಇರೋವರೆಗೂ ಕೋಟೆ ಮನೆಗೆ ನೆಮ್ಮದಿ ಅನ್ನೋದು ಮರೀಚಿಕೆ. ಅಮ್ಮ, ಮುಚ್ಚ ಬಾಯಿ, ಕರಿಬೇಡ ನಿನ್ನ ಹಾಗೆ. ಸತ್ಯ ನಿನಗೆ ಎಷ್ಟು ಅವಕಾಶ ಕೊಟ್ಲು. ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡಿದಾಗ ಅವತ್ತೇ ನಿಮ್ಮಪ್ಪ ನಿನ್ನನ್ನ ಮನೆಯಿಂದ ಆಚೆ ಹಾಕೋರಿದ್ರು. ಆದ್ರೆ ಇವಳು ನಿನ್ನನ್ನ ಮನೇಲಿ ಉಳಿಸ್ಕೊಡ್ಲಲ್ವೇ? ಇವತ್ತು ನನ್ನ ತಾಳ್ಮೆ ಮುಗಿತು ಕೀರ್ತನ. ಇಷ್ಟು ದಿನ ನೀನ್ ನನ್ನ ಕರಳು ಬಳ್ಳಿ, ನನ್ನ ಮಗಳು ಅಂತ ನೀನ್ ಮಾಡಿದ್ದೆಲ್ಲ ನಾನು ಸಹಿಸ್ಕೊಂಡು ಬಂದೆ. ಆದ್ರೆ ಇನ್ಮೇಲೆ ಹಾಗಾಗಲ್ಲ. ಇವತ್ತಿಂದ ಕೋಟೆ ಮನೆ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚೋಯ್ತು. ಅಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ನೀನ್ ನನ್ನ ಮನೆ ಬಾಗಿಲಿಗೆ ಕಾಲಿಟ್ರೆ ನಿನ್ನ ಕರಿ ನೆರಳು ನಮ್ಮ ಮನೆ ಮೇಲೆ ಬೀಳತ್ತೆ. ಅದು ನನಗಿಷ್ಟ ಇಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ಅಮ್ಮ ಪ್ಲೀಸ್. ಅಮ್ಮ, ನೀನೇ ನನ್ನ ಕೈ ಬಿಟ್ಬಿಟ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ಏನಾದ್ರೂ ಮಾಡ್ಕೊಂಡು ಹಾಳು ಗುಂಡಿ ಬೀಳು. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ ಪ್ಲೀಸ್.
ಬೇಡ ಕಣೆ, ಅವಳನ್ನ ಕ್ಷಮಿಸು ಅಂತ ಮಾತ್ರ ಹೇಳ್ಬೇಡ. ಇಲ್ಲ ಅತ್ತೆ, ಇವತ್ ನೀವ್ ನನ್ ಮಾತ್ ಕೇಳಲೇಬೇಕು. ನನ್ ರಾಯರಂಗ್ ಮಾತ್ ಕೊಟ್ಟಿದ್ದೀನಿ, ಕೋಟೆ ಮನೆನ ನಗ್ನಗ್ತಾ ಇಟ್ಕೋತೀನಿ ಅಂತ. ಅದಕ್ಕಾದ್ರೂ ನೀವ್ ನಂಗೊಂದು ಅವಕಾಶ ಕೊಡ್ಲೇಬೇಕತ್ತೆ. ಸಾಧ್ಯ ಇಲ್ಲ. ಇಂಥವಳನ್ನ ಕ್ಷಮಿಸಿ ಮನೆ ಒಳಗ್ ಬಿಟ್ಕೋಬೇಕು ಅಂತಿದ್ಯಾ? ಅತ್ತೆ, ಮಕ್ಕಳು ಒಂದ್ಸಲ ಅಲ್ಲ 100 ಸಲ ತಪ್ಪು ಮಾಡ್ತಾರೆ. ಆದ್ರೆ 100 ಸಲ ತಪ್ಪು ಮಾಡ್ದಾಗ್ಲೂ ಅದನ್ನ ಕ್ಷಮಿಸೋ ಗುಣ ಇರೋದು ತಾಯಿಗ್ ಮಾತ್ರ ಅತ್ತೆ. ಕೀರ್ತನ ತಪ್ಪು ಮಾಡಿದಾಳೆ, ನಾನು ಒಪ್ಕೋತೀನಿ. ಆದ್ರೆ ಅವಳನ್ನ ಈ ತರ ನಡು ದಾರಿಲಿ ಬಿಟ್ಬಿಟ್ಟೋದ್ರೆ ಏನ್ ಚೆನ್ನಾಗಿರುತ್ತೆ ಅತ್ತೆ. ಇದೊಂದ್ಸಲ ನನ್ನನ್ನ ಕ್ಷಮಿಸ್ಬಿಡಮ್ಮ. ಮಣ್ಣು ತಿನ್ನೋ ಕೆಲಸ ಮಾಡಿದೀನಿ, ದಯವಿಟ್ಟು ನನ್ನನ್ನ ಕ್ಷಮಿಸು. ಒಂದೇ ಒಂದ್ಸಲ ಅಮ್ಮ, ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲಮ್ಮ. ಕೀರ್ತನ, ನನಗ್ ಗೊತ್ತಿಲ್ಲ ನಿನ್ ಮನ್ಸಲ್ಲಿ ನನ್ ಬಗ್ಗೆ ಯಾಕೆಷ್ಟು ದ್ವೇಷ ಅಂತ. ಆದ್ರೆ ನಾನ್ ಯಾವತ್ತೂ ನಿನ್ನ ದ್ವೇಷ ಮಾಡಿಲ್ಲ. ತಪ್ಪು ಮಾಡಿದಾಗ ಖಂಡಿಸ್ತೀನಿ. ಹಾಗಂತ ನನಗ್ ನಿನ್ ಮೇಲೆ ದ್ವೇಷ ಇದೆ ಅಂತಲ್ಲ. ನನಗ್ ನಿಜವಾಗ್ಲೂ ನಿನ್ ಕಂಡ್ರೆ ಇಷ್ಟ ಇದೆ ಕೀರ್ತನ.